ನಮಸ್ತೆ. ಇವತ್ತು ಬಿಡಿಸ್ತಾ ಇರೋದು ಚಕ್ರ. ಅದನ್ನು 4 ದಿಕ್ಕು ಸೇಮ್ ಅದೇ ಥರ ಬಿಡಿಸೋದು. ಗೊತ್ತಾಗಲ್ಲ ಅಂದರೆ ನಾವು ಪಾಯಿಂಟ್ ಇಟ್ಕೋಬೋದು. ಮತ್ತು ಚಕ್ರನೇ ಮಧ್ಯೆ ಮಧ್ಯೆ ಬಿಡಿಸೋದು. ಇವಾಗ ಶಂಖ ಬಿಡಿಸೋಣ. ಅದನ್ನೇ ನಾವು 8 ಕಡೆನೂ ಅದೇ ಸೇಮ್ ಅದೇ ಥರ ಅದೇ ಅಳತೆಯಲ್ಲಿ ಬಿಡಿಸ್ಬೋದು. ಇಲ್ಲಾಂದರೆ ಈ ಥರ ಬಿಂದು ಇಡ್ಬೋದು. ಇದನ್ನೇ 2 ಬೆರಳಿಂದ ಬಿಡಿಸೋಣ. ಶಂಖದಲ್ಲಿ ತುಂಬ ವಿಧಗಳಿದೆ. ಒಂದ್ಸರಿ ಬರೀ ಶಂಖದ್ದೇ ಒಂದ್ಸರಿ ತೋರಿಸ್ತೀನಿ. ಅಳತೆ ಒಂದೇ ಥರ ಬಂದರೆ ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ನಾಳೆ ಸಿಗೋಣ.